ಹೆಚ್ಚಿಸುತ್ತದೆ. ದೈವಾನುಗ್ರಹ ದೈವಭಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಟ್ಟದ ಅರಸೂರಿನ ಸಂತ ಅಂತೋಣಿಯವರ ಈ ಪವಿತ್ರ ಕ್ಷೇತ್ರ ಬೆಟ್ಟಗಳ ನಡುವಿನ ಸುಂದರ ತಾಣ ಸಾವಿರಾರು ಭಕ್ತರನ್ನು ಆಧ್ಯಾತ್ಮಿಕವಾಗಿ ತನ್ನೆಡೆಗೆ ಸೆಳೆಯುವ, ದೈವ ಭಕ್ತರಿಗೆ ದೈವಾನುಭವವನ್ನು ಅನುಗ್ರಹಿಸುವ ಸುಂದರ ಮತ್ತು ಪವಿತ್ರ ತಾಣ. ದೇವರ ಮಹಿಮೆಯನ್ನು ಆಡಿ ಹೊಗಳಲು, ನೊಂದ ಮನಸ್ಸಿಗೆ ಶಾಂತಿಯನ್ನು, ಕಳವಳಗೊಂಡ ಹೃದಯಕ್ಕೆ ಪ್ರೀತಿಯನ್ನು ಪಡೆಯಲು ದೇವರೇ ನಿಯೋಜಿಸಿರುವ ಪವಿತ್ರ ಸ್ಥಳ. ಅನೇಕ ಭಕ್ತಾದಿಗಳು ಈ ಪುಣ್ಯಕ್ಷೇತ್ರವನ್ನು ಭೇಟಿ ಮಾಡಿ ತಮ್ಮ ಹರಕೆಗಳನ್ನು, ಕೋರಿಕೆಗಳನ್ನು, ಕಳೆದು ಹೋದ ವಸ್ತುಗಳನ್ನು ಹುಡುಕಿಕೊಳ್ಳುವ ಪಾಲಕರೆಂದು ಜನಪ್ರಿಯರಾಗಿರುವ ಸಂತ ಅಂತೋಣಿಯವರ ಮೂಲಕ ಪಡೆಯುತ್ತಾ ಬಂದಿದ್ದಾರೆ. ಪ್ರಿಯರೇ, ಬೆಟ್ಟದ ಅರಸೂರಿನ ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ನಮ್ಮ ಪುಣ್ಯಕ್ಷೇತ್ರ ಈ ಆಡಂಬರದ ದಿವ್ಯ ಬಲಿಪೂಜೆಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತದೆ. ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸಿ ದೇವರ ಕೃಪಾಶೀರ್ವಾದಗಳಿಗೆ ಪಾತ್ರರಾಗೋಣ. ದೈವ ಭಕ್ತಿ ದೈವಾನುಗ್ರಹವನ್ನು ಹೆಚ್ಚಿಸುತ್ತದೆ. ದೈವಾನುಗ್ರಹ ದೈವ ಭಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಟ್ಟದ ಅರಸೂರಿನ ಸಂತ ಅಂತೋಣಿಯವರ ಈ ಪವಿತ್ರ ಕ್ಷೇತ್ರ ಬೆಟ್ಟಗಳ ನಡುವಿನ ಸುಂದರ ತಾಣ ಸಾವಿರಾರು ಭಕ್ತರನ್ನು ಆಧ್ಯಾತ್ಮಿಕವಾಗಿ ತನ್ನೆಡೆಗೆ ಸೆಳೆಯುವ, ದೈವಾನುಭಕ್ತರಿಗೆ ದೈವಾನುಭವವನ್ನು ಅನುಗ್ರಹಿಸುವ ಸುಂದರ ಮತ್ತು ಪವಿತ್ರ ತಾಣ. ದೇವರ ಮಹಿಮೆಯನ್ನು ಆಡಿ ಹೊಗಳಲು, ನೊಂದ ಮನಸ್ಸಿಗೆ ಶಾಂತಿಯನ್ನು, ಕಳವಳಗೊಂಡ ಹೃದಯಕ್ಕೆ ಪ್ರೀತಿಯನ್ನು ಪಡೆಯಲು ದೇವರೇ ನಿಯೋಜಿಸಿರುವ ಪವಿತ್ರ ಸ್ಥಳ. ಅನೇಕ ಭಕ್ತಾದಿಗಳು ಈ ಪುಣ್ಯ ಕ್ಷೇತ್ರವನ್ನು ಭೇಟಿ ಮಾಡಿ ತಮ್ಮ ಹರಕೆಗಳನ್ನು, ಕೋರಿಕೆಗಳನ್ನು, ಕಳೆದು ಹೋದ ವಸ್ತುಗಳನ್ನು ಹುಡುಕಿಕೊಳ್ಳುವ ಪಾಲಕರೆಂದು ಜನಪ್ರಿಯರಾಗಿರುವ ಸಂತ ಅಂತೋಣಿಯವರ ಮೂಲಕ ಪಡೆಯುತ್ತಾ ಬಂದಿದ್ದಾರೆ. ಪ್ರಿಯರೇ, ಬೆಟ್ಟದ ಅರಸೂರಿನ ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ನಮ್ಮ ಪುಣ್ಯಕ್ಷೇತ್ರದ ಈ ಆಡಂಬರದ ದಿವ್ಯ ಬಲಿಪೂಜೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸಿ ದೇವರ ಕೃಪಾಶೀರ್ವಾದಗಳಿಗೆ ಪಾತ್ರರಾಗೋಣ.
ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸಂತೋಷದಿಂದ ಈ ಪುಣ್ಯಕ್ಷೇತ್ರದಲ್ಲಿ ನಾವು ಸೇರಿದ್ದೇವೆ. ಪವಾಡ ಪುರುಷ ಸಂತ ಅಂತೋನಿ ಅವರ ಹಬ್ಬವನ್ನು ಆಚರಿಸುವಾಗ ಸಂತ ಅಂತೋನಿಯವರು ನಮ್ಮ ಜೊತೆ ಇದ್ದಾರೆ, ನಮ್ಮಲ್ಲಿದ್ದಾರೆ. ನಮ್ಮ ಸುಖ ದುಃಖಗಳನ್ನು ಅರಿತು ನಮಗೂ ಕೂಡ ಆಶೀರ್ವದಿಸುತ್ತಾರಾಗಿ ಹೇಳಿಕೊಂಡು ನಮಗೆಲ್ಲರಿಗೂ ಉಂಟು. ಇತ್ತೀಚಿನ ಭಾಗದ ಎಲ್ಲ ಜನರಿಗೆ ಈ ದೊಡ್ಡವಾದ ಹಬ್ಬ ಅಷ್ಟೇ ಅಲ್ಲದೆ ಸಂತ ಅಂತೋನಿಯವರ ಜೊತೆಗೆ ಇಡೀ ದಿವಸ ಕಳೆಯಲು ನಾವು ಬರುತ್ತೇವೆ. ನಮ್ಮ ಕುಟುಂಬಕ್ಕೆ ಶಾಂತಿ ಸಮಾಧಾನ, ನಮ್ಮ ಊರಿನಲ್ಲಿ ಕೀರಿನಲ್ಲಿ ಶಾಂತಿ ಮತ್ತು ವಿಶೇಷವಾಗಿ ನಮ್ಮ ಪ್ರತಿಯೊಬ್ಬ ಹೃದಯದಲ್ಲಿ ದೇವರ ಕ್ಷಮೆ ನಾವು ಅನುಭವಿಸಲಿಕ್ಕೆ ಬರ್ತೇವೆ. ಮತ್ತು ಈ ಆಚರಣೆ ಮುಖಾಂತರ ಸಂತ ಅಂತೋನಿಯವರು ದೇವರ ಪವಿತ್ರಾತ್ಮರ ಶಕ್ತಿಯಿಂದ ಮಾಡುವಂಥ ಕೆಲಸಗಳು ನಮ್ಮದಾಗಲಿ, ಅವರ ಪ್ರಕಟಿಸುವ ದೇವರ ವಾಕ್ಯ ನಮ್ಮದಾಗಲಿ. ಅದೇ ರೀತಿಯಲ್ಲಿ ಈ ವರ್ಷ ಜಗತ್ತಾದ್ಯಂತ ನಮ್ಮ ಜಗದ್ಗುರುಗಳು ಘೋಷಿಸಿದ ಹಾಗೆ ಈ ವರ್ಷ ನಮ್ಮ ಧರ್ಮಕ್ಷೇತ್ರಕ್ಕೆ ಅದು ಪ್ರಾರ್ಥನೆಯ ವರ್ಷ ಆಗಲಿ. ಅದು ಪ್ರಾರ್ಥನೆ ಮುಖಾಂತರ ದೇವರನ್ನು ನಾವು ಸಮೀಪಿಸಿಕೊಂಡು ನಾವು ವಿಶೇಷವಾಗಿ ಈ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಹೋದರರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪವನ್ನು ಅಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರಿಗೆ ದಯ ತೋರಿಸಿ ನಮ್ಮ
ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯುವಲ್ಲಿ.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದವಾದ ಸಂತ ಅಂತೋನಿ ಅವರನ್ನು ಅತಿಶಯ ಬೋಧಕನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯ ಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಿಂದಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನಗೆ ಅಭಿಷೇಕ ಮಾಡಿ ಕಳುಹಿಸಲು ಆತ ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಲು ಆತ ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ. ಬಂಧಿತರಿಗೆ ಬಿಡುಗಡೆಯ ಪ್ರಕಟಿಸಲೆಂದೇ. ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ. ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖತಾಪದ ಬದಲು ಆನಂದ ತೈಲ, ತೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ಉಳಿಸುವನು ಜೀವವನ್ನು ಶಾಮರನು
ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಎರಡನೆಯ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞಾನಿಯಲ್ಲಿ, ಜಗತ್ತಿನ ತರ್ಕ ನಿಪುಣರಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಿಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯಹೂದ್ಯರ ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನ ಎಂಬುದು ಮಾನವನ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು. ದೇವರ ದೌರ್ಬಲ್ಯ ಎಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದದ್ದು. ಪ್ರಭುವಿನ ವಾಕ್ಯವಿದು.
ಪ್ರಭು ನಿಮ್ಮೊಡನೆ ಇರಲಿ. ಲೋಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಇನ್ನು 22 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೆ ಸ್ಥಳಗಳಿಗೆ ಮುಂದಾಗಿ ಕಳಿಸಿದ್ದರು. ಕಲಿಸುವಾಗ ಅವರಿಗೆ ಹೇಳಿದೇನೆಂದರೆ, ಬೆಲೆಯೇನೋ ಹೇರಳವಾಗಿದೆ, ಕೊಯ್ಲಿಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳನ್ನು ಕಲಿಸುವಂತೆ ಬೆಲೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಯನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಲಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಗಳಾಗಲಿ ಪಾದರಕ್ಷಣೆಗಳಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರವನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿರುವ ಕೊಡುವ ಅನ್ನಪಾನಿಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದವನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಗುರುಗಳೇ, ಭಕ್ತಾದಿಗಳೇ, ಬಹಳ ಸಂತೋಷದಿಂದ ನಾನು ಕೂಡ ಈ ಉತ್ಸವಕ್ಕೆ ಉತ್ಸವಕ್ಕೆ ನಾನು ಬಂದಿದ್ದೇನೆ. 4-5 ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ ಮತ್ತು ಪ್ರತಿ ವರ್ಷ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದುದು ನಾನು ಕಾಣುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಸ್ಥಳೀಯ ಗುರುಗಳು ಫಾದರ್ ಕ್ರಿಸ್ಟೋಫರ್ ವೈಟ್ ಹೆಚ್ಚಿನ ಸೌಕರ್ಯವನ್ನು ಲಭಿಸಿ ಆದಷ್ಟು ಮಂದಿಗೆ ವ್ಯವಸ್ಥೆ ಮಾಡಿಕೊಂಡು ನಮಗೆಲ್ಲರನ್ನು ಆಹ್ವಾನಿಸುತ್ತಾರೆ. ಸಂತ ಅಂತೋನಿಯವರ ಹಬ್ಬ ಜೂನ್ 3ನೇ ತಾರೀಕಿನ ದಿವಸ. ಆದರೆ ನಮ್ಮ ಪಾಸ್ಕ ಹಬ್ಬದ ಮಂಗಳವಾರ ದಿವಸವನ್ನು ಮಾಡ್ತಿದ್ದೆ ಬರುವುದು ನಾವು ಕೇಳಿದ ಪ್ರಕಾರ ಸುಮಾರು 3 ವರ್ಷದಿಂದ ಈ ಸಂಪ್ರದಾಯ ಇಲ್ಲಿ ನಡೆದಿದೆ. ಮತ್ತು ಇಲ್ಲಿದ್ದಂಥ ಆ ಸಂತ ಅಂತೋನಿ ಅವರ ಪ್ರತಿಮೆ ಈ ಗದ್ದೆಯಲ್ಲಿ, ಬಹುಶಃ ಈ ತೋಟದಲ್ಲಿ ಯಾರು ನಮ್ಮ ಕ್ರೈಸ್ತ ಬಾಂಧವರಿಗೆ ಸಿಕ್ಕಿದ್ದು ಅವರನ್ನು ಮುತ್ತು ಕೊಟ್ಕೊಂಡು ಇಲ್ಲಿ ತಂದಿದ್ದು. ಮತ್ತು ಇದಕ್ಕಿಂತ ಮೊದಲು ಬಹುಶಃ ಹಲವಾರು ಸ್ಥಳದಲ್ಲಿ ಹೋಗಿ ನಮ್ಮಲ್ಲಿ ಕೂಡ ಪವಾಡ ಅನುಭವಿಸಿಕೊಂಡು ನಾವು ಇವತ್ತು ಸಂತ ಅಂತೋನಿಯವರಿಗೆ ಗೌರವಿಸಲಿಕ್ಕೆ ಬಂದಿದ್ದೀವಿ. ಅಷ್ಟೇ ಅಲ್ಲದೆ ಈಗಿನ ಕಾಲದಲ್ಲಿ ಕೂಡ ಚಿಕ್ಕ ಚಿಕ್ಕ ಪವಾಡಗಳು ಆಗ್ತಿವೆ ಅಂದ್ಕೊಂಡು ನಾವು ಕೇಳ್ತಾ ಇದ್ದೇವೆ. ನಾವು ಕೇಳಿದ ಪ್ರಾರ್ಥನೆಯನ್ನು ಸಂತ ಅಂತೋನಿಯವರು ದಯೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 3-4 ವರ್ಷ ಹಿಂದೆ ನಮ್ಮ ಟಿವಿಯಲ್ಲಿ CCTV ಕ್ಯಾಮರಾದಲ್ಲಿ ಕೂಡ ನಮ್ಮ ಫಾದರ್ ಕ್ರಿಸ್ಟೋಫರ್ ಅವರು ಹೇಳ್ತಾ ಇರ್ತಾರೆ. ಅಲ್ಲಿ ಕೂಡ ರಾತ್ರಿ ಹೊತ್ತಿಗೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಆ ಅಲ್ತಾರಿಗೆ ಪೀಠಕ್ಕೆ ಸಮೀಪ ಬರುವುದು ಮತ್ತು ಸಂತ ಅಂತೋನಿಯವರಿಗೆ ಹಾಗೆ ಕಾಣುವುದು ಅಂದ್ಕೊಂಡು ಅವರು ಕೂಡ ಹೇಳ್ತಿದ್ದಾರೆ. ಮತ್ತು ಹಲವಾರು ಜನರು ಕೂಡ ಆ ಟಿವಿಯಲ್ಲಿ ಅಥವಾ ನಮ್ಮ CCTVಯಲ್ಲಿ ನೋಡಿದ್ದಾರೆ. ಆದರೆ ಈ ವರ್ಷ ಪ್ರತಿ ವರ್ಷ ಸಂತ ಅಂತೋನಿಯವರು ನಮಗೆ ಇಲ್ಲಿ ಕರೆಯುವುದಾದರೆ ಏಕೆ? ಅದೇ ಒಂದೇ ಒಂದು ಸಂದೇಶ, ಅದೇ ಒಂದು ಅದ್ಭುತ, ಅದೇ ಒಂದು ಪವಾಡ ಆಗ್ಬೋದು. ಆದರೆ
ಸಂತ ಅಂತೋನಿ ಅವರು ನಮಗೆ ಪವಾಡ ಸಿಗುವುದಕ್ಕಿಂತ ನಮ್ಮ ಜೀವನದಲ್ಲಿ ಈ ಪವಾಡವನ್ನು ಅನುಭವಿಸುವುದು ಹೆಚ್ಚು ಮತ್ತು ಒಳ್ಳೆಯದಂತೂ ನಮಗೆ ಹೇಳುವುದು. ಸಂತ ಅಂತೋನಿಯವರ ಪವಾಡಗಳು ಹೊರಗಿನ ಬಾಹ್ಯ ಸಂಸ್ಕಾರದಲ್ಲಿ ಅಥವಾ ಜಗತ್ತಿನಲ್ಲಿ ನೋಡುವುದಾದರೂ ಕೂಡ ಇದರ ಪ್ರತಿಭೆ, ಇದರ ಪರಿಣಾಮ ನಮ್ಮ ಹೃದಯದಲ್ಲಿ ಆಗ್ತದೆ. ಈ ಹೃದಯದಲ್ಲಿ ಪವಾಡ ಆಗುವುದಿಲ್ಲ ಅಂದರೆ, ಈ ಹೃದಯದಲ್ಲಿ ಪರಿವರ್ತನೆ ಆಗುವುದಿಲ್ಲ ಅಂದರೆ ಬಹುಶಃ ನಾವು ಎಷ್ಟೋ ಹಬ್ಬಗಳನ್ನು ಮಾಡಬಹುದು, ಎಷ್ಟೋ ಉತ್ಸವಗಳನ್ನು ಮಾಡಬಹುದು, ಒಂದೆರಡು ಪವಾಡಗಳು ನೋಡಬಹುದು. ಆದರೆ ನಾವು ಇಲ್ಲಿಂದ ಹೋಗುವಾಗ, ವಾಪಸ್ ಹೋಗುವಾಗ ಸಂತ ಅಂತೋನಿ ಅವರ ಹೃದಯವನ್ನು, ಅವರ ನಾಲ್ಗೆಯನ್ನು ತಗೊಂಡು ಹೋಗುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ, ದೇವರ ಪವಿತ್ರ ಆತ್ಮ ಮತ್ತು ದೇವರಲ್ಲಿ ಪ್ರಾರ್ಥನೆ ಎಷ್ಟು ಮುಖ್ಯ ಅಂದ್ಕೊಂಡು ಇವತ್ತಿನ ಭಾಷಣದಲ್ಲಿ ನಾವು ವಿಶೇಷವಾಗಿ ನೋಡುತ್ತೇವೆ. ಮೊಟ್ಟ ಮೊದಲಾಗಿ ಸಂತ ಅಂತೋನಿಯವರಿಗೆ 3 ಶಕ್ತಿಗಳು ಅಥವಾ 3 ಶಕ್ತಿಗಳಿಂದ ಅವರು ಮಾಡುವಂತಹ ಪವಾಡಗಳನ್ನು ನಾವು ಹೇಳ್ಬೋದು. ಮೊದಲನೇ ವಾಕ್ಯದಲ್ಲಿ ವಾಚನದಲ್ಲಿ ನಾವು ಕೇಳ್ತೇವೆ, ಇಸಾಯ ಪ್ರವಾದಿಯಲ್ಲಿ ನಡೆದಂತಹ ದೇವರ ಆತ್ಮ ನನ್ನನ್ನು, ಆ ಆತ್ಮದಿಂದಲೇ ನಾನು ಇದೆಲ್ಲ ಮಾಡ್ತಾ ಇದ್ದೇನೆ. ಏನು? 3 ಥರದ ಹವ್ಯ ಕೆಲಸಗಳು. ಮೊದಲಾಗಿ ನನ್ನ ಮೇಲೆ ಸರ್ವೇಶ್ವರ ಸ್ವಾಮಿಯ ಆತ್ಮ ನನಗೆ ಅಭಿಷೇಕ ಮಾಡಿ ಕಳುಹಿಸುವುದನ್ನು ಆತನು ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದು. ಮೊದಲನೇದಾಗಿ ಬಡವರಿಗೆ. ಯಾಕೆ ಶ್ರೀಮಂತರಿಗೆ ಯಾಕೆ ಬರೆದಿಲ್ಲ? ಯಾಕಂದರೆ ಅವರಲ್ಲಿ ಅವರು ಕಂಡಂತೆ, ಅವರು ನೋಡಿದಂತೆ ಅನುಭವಿಸಿದ ಪವಾಡಗಳು ಆಗ್ಬಿಟ್ಟಿದೆ. ಬಹಳಷ್ಟು ದುಡ್ಡಿದೆ, ಬಹಳಷ್ಟು ದೋಷ, ನಮ್ಮ ಬಂಗಲೆ ಇದೆ, ದೇವರು ಬೇಕು ಬೇಡ ಇಲ್ಲ. ಆದರೆ ಬಡವರಿಗೆ ದೇವರು ಬೇಕು. ಆ ಬಡವರ ಬಂದು ದೇವರು ಇಟ್ಟಿದ್ರೆ ಮತ್ತೆ ಯಾರೂ ನೋಡೋದಿಲ್ಲ. ಎರಡನೇದಾಗಿ ಮನನೊಂದವರು ಸಂತೈಸಿಸಿ ಗುಣಪಡಿಸಲೆಂದು. ಮನನೊಂದವರು ಬಹಳ ಮಾಡಿದ್ದಾರೆ. ನಾವು ನೋವು ಅನುಭವಿಸಲು ಬಹಳ ಮಾಡಿದ್ದೇವೆ, ಕಷ್ಟ ಸಂಕಷ್ಟದಲ್ಲಿ ನಾವಿದ್ದೇವೆ, ಯಾವುದೋ ಒಂದು ತಾಪತ್ರದಲ್ಲಿದ್ದೇವೆ. ಇವರಿಗೆ ಬಹುಶಃ ತಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಒಂದು ಪವಾಡ ಮಾಡಲಿಕ್ಕೆ ದೇವರ ಪವಿತ್ರ ಆತ್ಮವನ್ನು ಕೊಡಲಾಗಿದೆ. ಮೂರನೇದಾಗಿ ಬಂಧಿತರಿಗೆ ಬಿಡುಗಡೆ ಹಾಗೂ ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದು. ಬಂಧಿತರಿಗೆ ಹಾಗೂ ಸೆರೆಮನೆಯಂಥವರಿಗೆ ಒಂದು ಬಿಡುಗಡೆ. ನಾವು ಕೂಡ, ನಾನು ಕಾಣ್ತೀನಿ, ನೀವು ಕಾಣ್ತೀರಿ, ನಮ್ಗೆ ಯಾರೂ ಬಿಟ್ಟಿಲ್ಲ, ನಮ್ಗೆ ಯಾರೂ ಸೆರೆವಾಸ ಮಾಡಲಿಲ್ಲ. ಆದರೆ ನಮ್ಮ ದುಷ್ಟತನದಿಂದ ನಾವು ಸೈತಾನಕ್ಕೆ ಬಹುಶಃ ನಾವು ಆ ಬಂಧಿತರಾಗಿದ್ದೇವೆ. ನಮ್ಮ ವ್ಯಸನಕ್ಕೆ ಬಂಧಿತರಾಗಿದ್ದೇವೆ. ನಮ್ಮ ಯಾವುದೋ ಒಂದು ನಮ್ಮ ಮನಸ್ಸಲ್ಲಿದ್ದಂತಹ ರೋಗಕ್ಕೆ, ದ್ವೇಷಕ್ಕೆ, ಹಗೆತನಕ್ಕೆ, ಕಾಮಕ ರೀತಿಗೆ ನಾವು ಬಂಧಿತರಾಗಿದ್ದೇವೆ. ಮತ್ತು ಈ ಬಂಧಿತನದಿಂದ, ಈ ಬಂಧನದಿಂದ ಬಿಡುಗಡೆ ಮಾಡುವರು ದೇವರೊಬ್ಬನೇ. ಅದು ಸಂತ ಅಂತೋನಿಯವರಿಗೊಟ್ಟು. ಮತ್ತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರು ಮೊದಲು ಅವ್ರು ಕೇಳ್ಕೊಳ್ತಾರೆ ಹೊರತು ಆ ಇತರ ಪವಾಡಗಳು ಬಹುಶಃ ಅಗತ್ಯವಿದ್ದರೆ ನಮಗೆ ಸಿಗಲಿ. ಇಲ್ಲದಿದ್ದರೆ ದೇವರು ಕೊಡುವಂತಹ ಈ ಪವಾಡ, ನಮ್ಮ ಅಂತರಂಗದ ಪವಾಡ ನಮಗೆ ಸಿಗಲಿಕ್ಕೆ ನಾವು ಹೇಳುವುದು. ಎರಡನೇದಾಗಿ ಸಂತ ಅಂತೋನಿಯವರು ಇವತ್ತು ವಿಶೇಷವಾಗಿ ಪವಿತ್ರ ವಾಕ್ಯದ ಶಕ್ತಿಯಿಂದ ಪ್ರಚಾರ ಮಾಡುವುದು. ಅವರಿಂದ ನಮಗೆ ಸಿಗಬೇಕಾಗಿದ್ದು, ಅವರಿಂದ ನಾವು ಪಡ್ಕೊಳ್ಳುವುದು ದೇವರ ವಾಕ್ಯದ ಶಕ್ತಿ. ಯಾಕೆಂದರೆ ದೇವರ ವಾಕ್ಯ ಅಷ್ಟು ಪ್ರಬಲವಾಗಿದೆ. ಇವತ್ತು ನಾನು 2ನೇ ಭಾಷಣದಲ್ಲಿ ಹುಚ್ಚುತನ ಇಲ್ಲಿ ಬರೆದಿದೆ. ಹುಚ್ಚುತನ, ದೇವರಲ್ಲಿ ಹುಚ್ಚುತನ. ವಿನಾಶ ಮಾರ್ಗದವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವವರಿಗೆ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಆ ಹುಚ್ಚು ಸಂಗತಿಯವರಿಗೆ ಯಾರು ದೇವರ ವಾಕ್ಯದಲ್ಲಿ ಮಗ್ನರಾಗಿ, ಆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ,
ಆ ದೇವರ ವಾಕ್ಯದಿಂದ ನಾನು ಮಾಡಬಲ್ಲದ್ದು ಮತ್ತು ಮಾಡದೇ ಇಲ್ಲದ್ದು ಬಹಳ ಕೆಲಸ. ನಾನಾದರೂ ಯಾರು? ಆ ದೇವರ ವಾಕ್ಯಕ್ಕಿದ್ದಂಥ ಪ್ರಬಲ ಶಕ್ತಿ ಇಲ್ಲಿ ನಮ್ಮ ವಾಚನ ಕೇಳ್ತಾರೆ ನಾವು ಶುಭ ಸಂದೇಶದಲ್ಲಿ. ಯೇಸು ಕ್ರಿಸ್ತರು ನೀವು ವಾಚನ ಬೋಧಿಸಿ ಹೋಗುವಾಗ ಏನು ತಗೊಂಡು ಹೋಗ್ಬೇಡ್ರಿ, ನಿಮ್ಮ ಕೈ ಚೀಲನೇ ಬಿಡ್ರಿ, ನಿಮ್ಮ ಆ ಗೋಲು ಬೇಡ, ನಿಮ್ಮ ಚಪ್ಪಲಿ ಕೂಡ ಬೇಡ, ನಿಮ್ಮ ಕಿಶೆಯಲ್ಲಿ ಹಣ ಕೂಡ ಬೇಡ. ಯಾಕಂದರೆ ದೇವರ ವಾಕ್ಯಕ್ಕೆ ಕೂಡ ಅದಕ್ಕೆ ಹೊಂದಿದ್ದಂಥ ಪ್ರಬಲ ಅತಿಯಾದಕ್ಕೂ ಇಲ್ಲ. ಅದನ್ನು ನೀವು ಪಡ್ಕೊಳ್ಬೇಕು. ಮೊನ್ನೆ ಅಷ್ಟೇ ನಾನು 1ನೇ ತಾರೀಕಿನ ದಿವಸ ಏಪ್ರಿಲ್ ಫೂಲ್ ಡೇ ಅಂತೀವಿ, ಏಪ್ರಿಲ್ ಹುಚ್ಚರ ದಿವಸ ಅಂತೀವಿ. ಅದೇ ದಿವಸ ಸಂಜೆಗೆ ನಮಗೆ ನಮ್ಮ ಯಡವನಹಳ್ಳಿ ಆ ಚರ್ಚದ ಗುರುಗಳು ಅಲ್ಲಿಂದ ಕುಟುಂಬದವರು ನಮ್ಮ 9:30 ಗಂಟೆಗೆ ವಿಶುದ್ಧಿ ರಾತ್ರಿಗೆ ನಾವು ನಮ್ಮ ಬೈಬಲ್ ಪಠಣ ಶುರು ಮಾಡ್ತೀವಿ. ನಮ್ಮ ಕುಟುಂಬದಲ್ಲಿ ನಮ್ಮ ಬೈಬಲ್ ಪಠಣ ಶುರು ಮಾಡ್ತೀವಿ. ನೀವು ಒಂದು 2 ವಾಕ್ಯ ಹೇಳಬೇಕಂದ್ಕೊಂಡು ರಾತ್ರಿ 9:30 ಗಂಟೆಗೆ ನಾನು ಹೇಳಿದ್ದೇನೆ, ನೀವು ಹುಚ್ಚು ನಾನು ಹುಚ್ಚ. ಯಾಕೆಂದರೆ 9:30 ಗಂಟೆಗೆ ರಾತ್ರಿಗೆ ಅದು ದೇವರ ವಾಕ್ಯ ಅಂದ್ಕೊಂಡು ನೀವು ಹೇಳ್ತೀರಿ, ಆದರೆ ಅದು ಯಾವುದರ ದೃಷ್ಟನ ಅಂದ್ಕೊಂಡು ಎಲ್ಲಿ ಬರ್ತದೆ? ದೇವರ ವಾಕ್ಯ ಇದ್ದರೆ ಎಲ್ಲ ಕುಟುಂಬದವರಿಗೆ ಸೇರಿಸ್ಕೊಂಡು ಸುಮಾರು 40 ಕುಟುಂಬಗಳು ಸೇರಿಕೊಂಡು ಪ್ರತಿ ದಿವಸ ಸುಮಾರು 1-1.5 ತಿಂಗಳು ಆ ಬೈಬಲ್ ಪಠಣ ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ಆನ್ಲೈನ್ ಮುಖಾಂತರ ನಾವು 40 ಕುಟುಂಬಗಳು ಇಲ್ಲಿಂದ ನಾವು ಸೇರಿಕೊಳ್ತೇವೆ, ಜೊತೆ ಇರ್ತೇವೆ. ನೋಡ್ರಿ, ಇವ್ರ ಕುಟುಂಬದಲ್ಲಿ ಎಷ್ಟು ಮಂದಿ ಮಕ್ಕಳಿದ್ದಾರೆ, ಇವರು ಗಂಡ ಹೆಂಡತಿ ಜೊತೆ ಇದ್ದಾರೆ, ಮತ್ತು ದೇವರ ವಾಕ್ಯವನ್ನು ಓದ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇದೇ ಒಂದು ದೊಡ್ಡ ಕೊಡುಗೆ ನಮ್ಮ ಧರ್ಮಕ್ಷೇತ್ರಕ್ಕೆ. ಯಾಕಂದರೆ ಈಗಿನ ದಿವಸಗಳಲ್ಲಿ ಹಲವಾರು ದೇವರ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ಧರ್ಮ ಕೇಂದ್ರದಲ್ಲಿ ಬೈಬಲ್ ಪಠಣ, ಬೈಬಲ್ ಮ್ಯಾರಥಾನ್ ಅಂದ್ಕೊಂಡು ನಮ್ಮ ಬೈಬಲ್ ನಿಯೋಗದವರು ಶುರು ಮಾಡಿದ್ದಾರೆ. ನಾನು ಹೇಳ್ತೇನೆ, ಬಹಳ ಒಳ್ಳೆಯದು. ಇದು ಸಂತ ಅಂತೋನಿಯವರ ನಮಗೆ ಕೊಡುವಂತಹ ವಿಶೇಷ ಕೊಡುಗೆ ದೇವರ ವಾಕ್ಯದ ಫಲ. ಯಾಕಂದರೆ ಆ ದೇವರ ವಾಕ್ಯ ನಂಬಿದವರಿಗೆ ಇವರು ಯಾವಾಗಲೂ ನಿರಾಶವಾಗುತ್ತದೆ. ಯಾಕಂದರೆ ನಿಮ್ಮ ಬಾಯಿಂದ ಬಂದಂಥ ವಾಕ್ಯ ಬಹುಶಃ ಅವ್ರಿಗೆ ಉಪಯೋಗ ಆಗೋದು, ಅವರು ಓದಿದ್ದು ನಿಮ್ಗೆ ಉಪಯೋಗ ಆಗೋದು ಅಂತ. ದೇವರ ವಾಕ್ಯ ಯಾವಾಗಲೂ ವ್ಯರ್ಥ ಆಗುವುದಿಲ್ಲ. ಇದು ಸಂತ ಅಂತೋನಿಯವರ ದೊಡ್ಡ ಪವಾಡ ಅಂತ ನಾವು ಹೇಳ್ಬೋದು. ಮೂರನೇದಾಗಿ ಸಂತ ಅಂತೋನಿಯವರ ಪ್ರಾರ್ಥನೆಯ ಮೂರ್ತಿ, ಪ್ರಾರ್ಥನೆಯ ಶಕ್ತಿ ಅಂತ ಹೇಳ್ಬೋದು. ಈ ವರ್ಷ, ಮುಂದಿನ ವರ್ಷ ನಮ್ಮ ಜೂಬ್ಲಿ ವರ್ಷ 2025 ವರ್ಷಗಳು ಯೇಸು ಕ್ರಿಸ್ತರ ಹುಟ್ಟಿ ಅವರ ನಾವು ಬಿಡುಗಡೆಯನ್ನು ಪುನರುತ್ಥಾನವನ್ನು ನಾವು ಸ್ಮರಿಸಿಕೊಳ್ಳುವಾಗ 2025 ವರ್ಷ ಹೊಂದಿವೆ. ಮತ್ತು ಬೌದ್ಧ ಜಗತ್ತುಗಳನ್ನು 3 ವರ್ಷ ದಾರಿಯಾಗಿ ಕೊಟ್ಟಿದ್ದಾರೆ. ಬೌದ್ಧ ವರ್ಷ 2023ನೇ ವರ್ಷ ನಾವು ಕಲಿಯುವ ವರ್ಷ. ದೇವರ ಬಗ್ಗೆ ಕಲಿಯುವುದು, ನಮ್ಮ ಧರ್ಮಶಾಸ್ತ್ರ ಬಗ್ಗೆ ಕಲಿಯುವುದು. ಈ ವರ್ಷ ಪ್ರಾರ್ಥನೆಯ ವರ್ಷ, ಇಯರ್ ಆಫ್ ಪ್ರೇಯರ್, ಪ್ರಾರ್ಥನೆಯ ವರ್ಷ. ಅಂದರೆ ನಾವು ಪ್ರಾರ್ಥನೆ ಪದೇ ಮಾಡಿಕೊಂಡು, ಸತತವನ್ನು ಮಾಡಿಕೊಂಡು, ನಿರಂತರವಾಗಿ ಮಾಡಿಕೊಂಡು ಬಹುಶಃ ದೇವರನ್ನು ಸಮೀಪಿಸಬಹುದು. ಯಾಕೆಂದರೆ ಪ್ರಾರ್ಥನೆ ಮುಖಾಂತರ, ಪ್ರಾರ್ಥನೆಯ ಶಕ್ತಿ ಬಹುಶಃ ನಮ್ಮ ಯಾವುದು ಆಟೋಮ್ಯಾಟಿಕ್ ನಮ್ಮ ಏರ್ ಕಂಡೀಷನರ್ ಅಥವಾ ನಮ್ಮ ಕಾರಿಗಿರುವಂಥ ಇಂಜಿನ್ಗಿಂತ ಬಹಳ ಪ್ರಬಲವಾಗಿರುವಂಥ ನಮ್ಮ ಪ್ರಾರ್ಥನೆಯ ಶಕ್ತಿ. ಈ ಪ್ರಾರ್ಥನೆ ಮುಖಾಂತರ ನಾವು ದೇವರನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ನಾವು ಕೇಳ್ತೀವಿ, ದೇವರೇ ಇದನ್ನ ಕೊಡ್ರಿ, ನನ್ನ ಮನೆ ಸಾಲದು, ನನ್ನ ದೊಡ್ಡ ಮನೆ ಕೊಡ್ರಿ, ನಾನು ಈ ಕಾರ್ ಬೇಡ, ನನ್ನ ದೊಡ್ಡ ಒಂದು ಕಾರ್ ಕೊಡ್ರಿ, ನಾವು ಹೇಳ್ತೇವೆ. ದೇವ್ರು ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಆದರೆ ಅದಕ್ಕಿಂತ ನಾವು ದೇವ್ರ ಮನಸ್ಸು ಬದಲಾಯಿಸ್ಕಿಂತ ದೇವರು ನಮ್ಮ ಮನಸ್ಸು ಬದಲಾಯಿಸ್ತಾರೆ. ಆ ಪ್ರಾರ್ಥನೆ ಮುಖಾಂತರ ದೇವರು ನನ್ನ ಮನಸ್ಸನ್ನು ಬದಲಾಯಿಸಿದ್ದಾರೆ. ಇದು ಸಂತ ಅಂತೋನಿಯವರ ಪವಾಡ. ಯಾಕೆಂದರೆ ಅವರು ಮಾಡುವಂತಹ ಆ ಪವಾಡಗಳಲ್ಲಿ ನಾವು ಒಂದು ಸ್ವಲ್ಪ ಅಭ್ಯಾಸ ಮಾಡಿದರೆ, ಸ್ವಲ್ಪ ಶೋಧನೆ ಮಾಡಿದರೆ ನಮ್ಗೆ ಏನು ಮಾಡ್ತದೆ? ಪ್ರತಿಯೊಂದು ಅವರ ಪವಾಡದಲ್ಲಿ ಅವರು ನಮ್ಮ ಆತ್ಮಶಕ್ತಿ ಅಥವಾ ನಮ್ಮ ಭಕ್ತಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲೆಂದು ಅವ್ರು ಮಾಡುವಂಥ ಪವಾಡ. ಆ ಪವಾಡ ಮಾಡಿಕೊಂಡು ಆಮೇಲೆ ಶಕ್ತಿ ಅಥವಾ ವಿಶ್ವಾಸ ಕೊಡಲ್ಲ,
ವಿಶ್ವಾಸವನ್ನು ಕೇಳಿಕೊಂಡು ಆಮೇಲೆ ಮಾಡಿದ ಪವಾಡ ಅವಳಾಗಿದೆ. ಅದು ಪ್ರಾರ್ಥನೆ ಎಂಥ ಒಂದು ಪವಾಡ ಮಾಡಲಿಕ್ಕೆ ಸಾಧ್ಯವಾಗಿದೆ. 2-3 ದಿವಸ ಹಿಂದೆ ನಾನು ನಮ್ಮ ಚರ್ಚ್ಗೆ ನಮ್ಮ ಈ ಪವಿತ್ರ ವಾರದಲ್ಲಿ ಸಂಸ್ಕಾರ ಮಾಡಲಿಕ್ಕೆ ಹೋಗಿದ್ದೆ, ಪೂಜೆ ಮಾಡಲಿಕ್ಕೆ ಹೋಗಿದ್ದೆ. ಮತ್ತು ಪೂಜೆ ಆಗಿದ ಮೇಲೆ ಕೆಲವು ಜನರು ಆಶೀರ್ವಾದ ಕೇಳಿ ಬರ್ತಾರೆ. ಒಂದು ಅಮ್ಮ ಒಂದು ಚಿಕ್ಕ ಹುಡುಗನಿಗೆ ಇಟ್ಕೊಂಡು ಬಂದಿದ್ದರು ಮತ್ತು ನನ್ನ ಕೈ ಇಟ್ಕೊಂಡು, ಆದರೆ ನಿಮ್ಗೆ ನೆನಪಿಲ್ಲ 5 ವರ್ಷ ಹಿಂದೆ ಈ ಹುಡುಗನಿಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ. ನೆನಪಿಲ್ಲ, ಭಾಳ ಮನೆ ಕೊಟ್ಟಿದ್ದೇನೆ. ಇಲ್ಲ, ಅವನಿಗೆ ನಾನು ನೀವು ಹೆಸರಿನ ಕೇಳಿದಾಗ ಟೋನಿ ಅಂದ್ಕೊಂಡು ನಾನು ಹೆಸರು ಕೊಟ್ಟಿದ್ದೆ, ನೀವು ಒಪ್ಕೊಂಡಿದ್ದೀರಿ. ಅವನಿಗೆ ಟೋನಿ ಅಂದ್ಕೊಂಡು ಕೊಟ್ಟಿದ್ದೆ, ಯಾಕಂದರೆ ಅಂತೋನಿ, ಸಂತ ಅಂತೋನಿ ಅವರ ಹೆಸರು ಅವನಿಗೆ ಕೊಟ್ಟಿದ್ದು ನಿಮ್ಗೆ ನೆನಪಿರಬೇಕು. ಆಯ್ತಮ್ಮ, ಈಗೇನು ಇಲ್ಲ, ಆದರೆ ಏನೋ ಸಂತ ಅಂತೋನಿ ಹಾಗೆ ಅವನು ಪ್ರಾರ್ಥನೆ ಮೂರ್ತಿ, ಯಾವಾಗಲೂ ಮನೆಯಲ್ಲಿ ಕೈ ತೊಳೆಸ್ಕೊಂಡಿರ್ತಾನೆ ಮತ್ತು ಯಾವಾಗಲೂ ಎಲ್ಲ ಪ್ರಾರ್ಥನೆ ಭಾಗವಹಿಸ್ತಾನೆ. ಅಷ್ಟೇ ಅಲ್ಲದೆ ಪ್ರತಿ ಮಂಗಳವಾರ ನಮ್ಮ ಚರ್ಚ್ನಲ್ಲಿ 6:30 ಪೂಜೆ ಇದೆ, 6 ಮುಂಜಾನೆ ಪೂಜೆ ಅದು. ಮತ್ತು ನಾನು ಈ ಹುಡುಗನಿಗೆ ಹೇಳ್ತೇನೆ, ನೀವು ಮಕ್ಕಳಪ್ಪ ನಾನು ಪೂಜೆ ಬರ್ತೀನಿ. ಇಲ್ಲ ಅಮ್ಮ, ನಾನು ಪೂಜೆ ಬರ್ತೇನೆ. 6:30 ಪೂಜೆಗೆ ಗಂಟೆಗೆ ಏರುಕೊಂಡು ಸೋಮವಾರ ದಿವಸ ರಾತ್ರಿ ಮೊದಲೇ ಅವನು ಮಕ್ಕಳಿಗೆ ಹೋಗ್ತಾನೆ. 6 ಗಂಟೆಗೆ ಎದ್ದು ನನ್ನ ಜೊತೆಗೆ ಸಂತ ಅಂತೋಣಿಯವರ ಮಂಗಳವಾರ ದಿವಸದ ಪೂಜೆ ನನ್ನ ಜೊತೆಗೆ ಬರ್ತಾನೆ. 5 ವರ್ಷ ಹುಡುಗನಿಗೆ ಇನ್ನೂ ಗೊತ್ತಿಲ್ಲ, ನಿದ್ದೆ ಮಾಡುವಂಥ ವಯಸ್ಸು. ಆದರೂ ಕೂಡ ಬಹುಶಃ ಸಂತ ಅಂತೋಣಿಯವರ ರೀತಿಯಲ್ಲಿ ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಕರಲ್ಲಿ, ನಮ್ಮ ಹಿರಿಯರಲ್ಲಿ, ನಮ್ಮ ವಯಸ್ಸಾದವರಲ್ಲಿ ಇಂಥ ಒಂದು ಪ್ರಾರ್ಥನೆಯನ್ನು ಕುರಿತು ಅದು ತುತ್ತು ಅವರು ಹಾಕಿ ಬಿಡ್ತಾರೆ. ಅದಕ್ಕಾಗಿ ಪ್ರೀತಿಯ ಆಸಕ್ತರಾಸೋದು ಈ ವರ್ಷ ಪ್ರಾರ್ಥನೆ ವರ್ಷ ಅಂದರೆ ನಾವು ಉಪಯೋಗಿಸಿಕೊಳ್ಳೋಣ. ಎಲ್ಲಿ ನಾವು ಹೋಗ್ತೀವಿ, ಯಾವ ಧರ್ಮ ಕೇಂದ್ರದಲ್ಲಿ ಅಥವಾ ಧರ್ಮ ಪುಣ್ಯಕ್ಷೇತ್ರದಲ್ಲಿ ನಾವು ಹೋಗ್ತೀವಿ, ಇವರೇ ನನ್ನ ಪ್ರಾರ್ಥನೆ ನನಗೆ ಪರಿವರ್ತಿಸಲು, ನನಗೆ ಬಹುಶಃ ನನ್ನ ಶುದ್ಧ ಮನಸ್ಸು, ಶುದ್ಧ ಹೃದಯವನ್ನು ಕೊಡಲು ಈ ಒಂದು ಅದ್ಭುತ ಮಾಡಿಕೊಂಡು ನಾವು ಕೇಳ್ಕೊಳ್ಬೋದು. ಅದಕ್ಕಾಗಿ ನಾನು ಹೇಳಿದ ಹಾಗೆ ಸಂತ ಅಂತೋಣಿಯವರ 3 ಶಕ್ತಿಗಳು. ಮೊದಲು ಪವಿತ್ರಾತ್ಮರ ಶಕ್ತಿ. ಆ ಪವಿತ್ರಾತ್ಮರ ಶಕ್ತಿ ನಮ್ಮ ಬರಲೆಂದುಕೊಂಡು ಅವರು ಏನು ಮಾಡಬೇಕಂತ ನಾವು ಬಡವರಿಗೆ ಸುಗತ ಸಂದೇಶಗಳನ್ನು, ಬಂಧಿತರಿಗೆ ಬಿಡುಗಡೆ ಮಾಡಲು ಇಂಥ ಒಂದು ಕೆಲಸ ಮಾಡಿದಷ್ಟೇ ಆ ಪವಿತ್ರ ಆತ್ಮರು ಶಕ್ತಿ ನಾನು ಕೂಡ ಪಡ್ಕೊಳ್ಳುವುದು. 2ನೇದಾಗಿ ದೇವರ ವಾಕ್ಯದ ಶಕ್ತಿ, ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವಿರುವಂತಹ ಶಕ್ತಿ ಮತ್ತು ಯಾವ ವಿದ್ಯುತ್ ಶಕ್ತಿ, ನಮ್ಮ ಕರೆಂಟ್ ಶಕ್ತಿ, ನಮ್ಮ ಅಟಾಮಿಕ್ ಶಕ್ತಿ ಅಲ್ಲ, ದೇವರ ವಾಕ್ಯವಿದ್ದಂತಹ ಶಕ್ತಿ. ಪವಿತ್ರ ವಾಕ್ಯದಲ್ಲಿ ನಾನು ಹೇಳಿದ್ದೇನೆ, ಹುಚ್ಚುತನ ಬರೆದಿದೆ. ಅಂಥ ಒಂದು ಹುಚ್ಚುತನ ನನಗೂ ಮತ್ತು ನಿಮಗೂ ಬರಬೇಕು. ಆ ದೇವರ ವಾಕ್ಯ ನಾವು ಓದಲಿಕ್ಕೆ, ದೇವರ ವಾಕ್ಯದಿಂದ ನಾವು ಪ್ರಸನ್ನರಾಗಲಿಕ್ಕೆ ನಾವು ಕೂಡ ಕೇಳಬೇಕು. 3ನೇದಾಗಿ ಪ್ರಾರ್ಥನೆಯ ಮೂರ್ತಿ ಅಂತ ಅಂತೋಣಿಯವರ ಈ ಪ್ರಾರ್ಥನೆ ವರ್ಷದಲ್ಲಿ ನಮಗೆ ಪ್ರಾರ್ಥಿಸಲು ಚಿಕ್ಕರಲ್ಲಿ, ದೊಡ್ಡವರಾಗಲಿ, ಹಿರಿಯರಾಗಲಿ ನಮಗೆ ಕಲಿಸ್ಕೊಡ್ತಾರೆ. ಅದು ನಾವು ವಿನಯದಿಂದ ಕಲಿಸಿಕೊಳ್ಳೋಣ. ಮತ್ತು ನಿಮಗೆಲ್ಲರಿಗೂ ನಾನು ಇವತ್ತು ಈ ಹಬ್ಬದ, ಈ ಉತ್ಸವದ ಆಚರಣೆಯ ಶುಭಾಶಯಗಳನ್ನು, ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಹಬ್ಬದಂದು ಸಕಲ ಮಾನವರು ರಕ್ಷಣೆ ಹೊಂದಿ ಸತ್ಯದ ಅರಿವನ್ನು ಪಡೆಯಬೇಕೆಂದು ಸರ್ವಶಕ್ತ ಪಿತ ದೇವರು ಚಿತ್ತವಾಗಿದೆ. ಆದುದರಿಂದ ನಮ್ಮ ಹೃದಯದ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರ ಸನ್ನಿಧಿಗೆ ಸಮರ್ಪಿಸೋಣ. ದೇವರ ಪ್ರತಿ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಅದನ್ನು ಕಾದಿರಿಸಲಿ ಹಾಗೂ ಸುರಕ್ಷಿತವಾಗಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಓ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ.
ಲೋಕದ ಸಕಲ ಜನತೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಜನರ ಮಧ್ಯೆ ಸೌಹಾರ್ದತೆಯನ್ನು ಸುರಕ್ಷಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಯಾವುದೇ ರೀತಿಯ ಅಗತ್ಯಗಳಿಂದ ಪೀಡಿತರಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಅವರಿಗೆ ಸಾಂತ್ವನವನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ನಮಗಾಗಿಯೂ ನಮ್ಮ ಸಮುದಾಯಕ್ಕಾಗಿಯೂ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ನಮ್ಮನ್ನು ತಮಗೆ ಅಂಗೀಕೃತವಾಗಿ ಬಲಿಯರ್ಪಣೆಯನ್ನಾಗಿ ಸ್ವೀಕರಿಸಲಿ ಎಂದು ಪ್ರಾರ್ಥಿಸೋಣ. ತುಸು ನಮ್ಮ ಮನಸ್ಸಿನಲ್ಲಿದ್ದಂಥ ಪ್ರಾರ್ಥನೆ, ನಮ್ಮ ಹೃದಯದಿಂದ ಇರಿದಂಥ ಕೋರಿಕೆಗಳು ದೇವರ ಮುಂದೆ ನಾವಿಡೋಣ. ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಇವತ್ತಿನ ದಿವಸ ಸಂತ ಅಂತೋನಿಯವರ ಉತ್ಸವದ ದಿವಸ ನಾವು ಮಾಡಿದ್ದು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವೇ ನೀವೇ ಆಗಿದ್ದೀರಿ. ಆದ್ದರಿಂದ ವಿಶ್ವಾಸದಿಂದ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಜನರ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಅಂತರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಅಂತೋನಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸುವಂತೆ ನಮ್ಮ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತಂತೋನಿಯರ ಅತಿಶಯ ವಿಶ್ವಾಸ ನಿವೇದನೆ ಮೂಲಕ ಧರ್ಮಸಭೆಯನ್ನು ಹೊಸ ಚೈತನ್ಯದಿಂದ ತುಂಬಿ ಅದನ್ನು ಫಲಪ್ರದವನ್ನಾಗಿಸುತ್ತೀರಿ. ಅಂತೆಯೇ ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಿಮ್ಮ ರಕ್ಷಣಾ ರಹಸ್ಯಗಳು ನೆರವೇರುವಂತೆ ಅವರ ಅಮೋಘ ಆದರ್ಶ ನಮಗೆ ಧೈರ್ಯವನ್ನು ನೀಡುತ್ತದೆ. ಅವರ ಭಕ್ತಿಯುತ ಪ್ರಾರ್ಥನೆಗಳು ನಾವು ಮಾಡುವ ಸರ್ವದರಲ್ಲೂ ನಮಗೆ ಆಧಾರವಾಗಿರುತ್ತವೆ. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀ ನಿಜವಾಗಿಯೂ ಪರಿಶುದ್ಧರು. ಸರ್ವಪರಿಶುದ್ಧ ಬುಗ್ಗೆ ನೀವೇ. ಈ ಕೊಡುಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರಿಬ್ಬನ್ನು ಸುರಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತನ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧ ಮಾಡಿದ ಸಮಯದಲ್ಲಿ ಸ್ವಚ್ಛೆಯಿಂದ ತಮ್ಮ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು
ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸತಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಯ ರೊಟ್ಟಿಯನ್ನು ರಕ್ಷಣೆ ನಿಮ್ಮ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷರೊಂದಿಗೂ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯನ್ನು ಸ್ಮರಿಸಿಕೊಳ್ಳರಿ. ಅವರನ್ನು ನಿಮ್ಮ ಸಮೂಹದ ಪ್ರಭಕ್ಕೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ರಕ್ತಸಾಕ್ಷಿಗಳೊಂದಿಗೂ ಪದುವ ಸಂತ ಅಂತೋಣಿಯರವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧ ಶಿಕ್ಷರಾಗಿ ಧೈರ್ಯದಲ್ಲಿ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೆಡುಗಿಂದ ನಮ್ಮ ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ವೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೀನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಾಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರುಮರಿ, ಇಗೋ ಇವರೇ ಲೋಕದ ಪಾಪವನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ತಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನೀಡಲಾಗುವಂಥ ಪರಮಪ್ರಸಾದವು ಕಥೋಲಿಕ ಕ್ರೈಸ್ತ ಧರ್ಮಸಭೆಗೆ ಸೇರಿದವರು ಮಾತ್ರ ಮುಂದೆ ಬಂದು ಸ್ವೀಕರಿಸಲು ಕೇಳಿಕೊಡುತ್ತೇವೆ. ಇನ್ನಿತರ ಸಭೆಗೆ ಅಥವಾ ಬೇರೆ ಧರ್ಮಕ್ಕೆ ಸೇರಿದವರಿದ್ದಲ್ಲಿ ನೀವು ಇನ್ನುವಂಥ ಸ್ಥಳದಲ್ಲೇ ಕುಳಿತು ಪ್ರಾರ್ಥಿಸಲು ನಿಮ್ಮನ್ನು ವಿನಂತಿಸುತ್ತೇನೆ.
ಅವರಿಲ್ಲದೆ ನಾನೆಲ್ಲಿದೆ. ನನ್ನ ಆಸೆಯ ಬಳಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿದೆ. ಸೊಗಸಾಗಿ ಬಾರ ಮಗುವಂತೆ ನಾ ಬೇಡುವೆ ನನ್ನ ಆತ್ಮಗೆ ನೀ ಚಂದ್ರ ಬಾರ ಬೆಳದಿಂಗಳ ಹಾಲಂತೆ ಸೊಗಸಾಗಿ ಬಾರ ಮಗುವಂತೆ ನಾ ಬೇಡುವೆ ನನ್ನ ಆತ್ಮಗೆ ನೀ ಚಂದ್ರ ಬಾರ ಬೆಳದಿಂಗಳ ಹಾಲಂತೆ ಪ್ರಭು ನನ್ನಲ್ಲಿ ಬಾ ನನ್ನ ಜೊತೆಯಾಗ ಬಾ ಪ್ರಭು ನನ್ನಲ್ಲಿ ಬಾ
ತುಂಬಿದ ಮಾತೆಯಲ್ಲಿ ಮಗುವಾಗಿ ನೀ ಜನಿಸಿ ವಿಜಯಿಸಿದೆ. ಸೊಗಸಾಗಿದಾರ ಭಗವಂತೆ ನಾವೇಡುವೆ ನನ್ನ ಆತ್ಮಕ್ಕೆ ನೀ ಚಂದ್ರಮಾನ ಬೆಳದಿಂಗಳ ಹಾಲಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಮ್ಮ ಆತ್ಮಕ್ಕೆ ಬಂದಿದ್ದಾರೆ. ದಿವ್ಯ ಪರಮ ಪ್ರಸಾದದ ಮೂಲಕ ವಿಶೇಷವಾಗಿ ಪುನರುತ್ಥಾನದ ಕಾಲದಲ್ಲಿ ನಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ಆ ಪುನರುತ್ಥಾನ ಯೇಸು ನೀಡಲೆಂದು ಇವಾಗೆಲ್ಲರಲ್ಲೂ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ಮೌನವಾಗಿ ಪ್ರಾರ್ಥಿಸಿರಿ. ದಿವ್ಯ ಪರಮಪ್ರಸಾದ ನೀಡಿದ ನಂತರ ಕೊನೆಯ ಪ್ರಾರ್ಥನೆಯನ್ನು ಹೇಳಲಾಗುವುದು. ಈಗ ಮೌನವಾಗಿ ಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋನಿ ಅವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉತ್ಸವದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ಸಮರ್ಪಿಸುವ ರಕ್ಷಣಾ ಫಲದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನರಭಾಗ್ಯ ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸಂತ ಅಂತೋನಿಯವರ ಮಹಿಮೆಯೂ ಆನಂದವಾದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ
ದೇವರು ನಿಮ್ಮನ್ನು ಹರಸಲಿ. ಆಮೆನ್. ಸಂತ ಅಂತೋನಿಯವರ ಭಿನ್ನಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರು ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರಂತರವಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತಾರೆ. ಅಂತೆಯೇ ನೀವು ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಬೆಟ್ಟದ ಹಲಸೂರು ಪವಾಡ ಪುರುಷ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯವನ್ನು ನಾವು ಕೋರುತ್ತೇವೆ. ಈ ಪವಾಡ ಪುರುಷ ಸಂತ ಅಂತೋಣಿಯವರು ಹೇರಳವಾದ ಅದ್ಭುತಗಳನ್ನು ಅವರ ಭಿನ್ನಹದ ಮೂಲಕ ನಾವು ಪಡೆದಿದ್ದೇವೆ ಎಂಬ ನಂಬಿಕೆ, ವಿಶ್ವಾಸ ನಮ್ಮದು. ಇದೀಗ 1ನೇ ಸ್ವಾಮಿ ಥಾಮಸ್ ರವರು ಇಲ್ಲಿ ಬಂದಂತಹ ಉಪದೇಶಗಳನ್ನು ಗೌರವಿಸುವುದಕ್ಕೆ ಆಹ್ವಾನಿಸಿದಂಥ ಪ್ರತಿಯೊಬ್ಬರನ್ನು ಆಹ್ವಾನಿಸಿ ಅವರನ್ನು ಗೌರವಿಸಲು ಮುಂದಾಗುತ್ತಾರೆ. ಬೆಟ್ಟದ ಹಲಸೂರು ಪುಣ್ಯಕ್ಷೇತ್ರ ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ದೂರ ದೂರ ಪ್ರದೇಶದಿಂದ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬಂದು ಅಂತೋಣಿಯವರಿಗೆ ಗೌರವ ಸಲ್ಲಿಸಿ ಹೋಗುವುದು ಸರ್ವಸಾಧಾರಣ. ಸುಮಾರು 30 ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿಯವರೆಗೂ ನಾವು ಗ್ರಾಮೀಣ ಉಪದೇಶಕರಿಗೆ ವಿಶೇಷವಾದ ಸನ್ಮಾನ ಮಾಡ್ತೇವೆ. ಕಾರಣ ಏನಂತ ಹೇಳಿದರೆ, ಅವರು ತಮ್ಮ ಧರ್ಮ ಕೇಂದ್ರಗಳಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಎಲ್ಲ ಥರದಲ್ಲಿಯೂ ಜನಗಳಿಗೆ ಮತ್ತು ಧರ್ಮ ಕೇಂದ್ರದ ಗುರುಗಳಿಗೆ ಸಹಾಯ ಮಾಡ್ತಾರೆ. ಸರಿಯಾದ ಸಮಯದಲ್ಲಿ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಗುರುಗಳು ಬರ್ಬೋದು, ಹೋಗ್ಬೋದು, ಆದರೆ ಉಪದೇಶಕರು 16 ವರ್ಷಗಳಿದ್ದು ಗುರುಗಳಿಗೆ ಸಹಾಯ ಮಾಡ್ತಾರೆ. ಆದ್ದರಿಂದ ಅವರ ಈ ಸೇವೆಯನ್ನು ಗುರುತಿಸಿ ನಾವು ಪ್ರತಿ ವರ್ಷ ಬೆಟ್ಟದ ಹಲಸೂರು ಹಬ್ಬದ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡುವುದು ಒಂದು ರೂಢಿಯಲ್ಲಿ ಬಂದಿದೆ. ಉಪದೇಶಕರು ಗುರುಗಳಿಗೆ ಅನೇಕ ಥರದಲ್ಲಿ ಸಹಾಯ ಮಾಡೋದು. ಒಂದು ಧರ್ಮ ಕೇಂದ್ರದಲ್ಲಿ ಯಾರೋ ಗುರುಗಳಿಗೆ ಭಯ ಇಟ್ಟರು, ಸ್ವಾಮಿ ನಿಮ್ಮನ್ನು ಶೂಟ್ ಮಾಡಿಬಿಡ್ತೀವಿ ಅಂತ. ಗುರುಗಳಿಗೆ ಭಯ ಆಯಿತು. ಆಗ ಉಪದೇಶ ಬಂದು, ಸ್ವಾಮಿ ಅವ್ರು ಶೂಟ್ ಮಾಡೋದಕ್ಕೆ ಅವರ ಹತ್ರ ಬಂದೂಕೇನಿಲ್ಲ, ನಾನು ಹೇಳಿದ್ದೇನೆ ಬಂದೂಕೇನು ತರಬೇಡಿ, ದೊಣ್ಣೆಗಳು ಮಾತ್ರ ತಗೊಬನ್ನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರಂತೆ. ಈ ಥರದಲ್ಲಿ ಉಪದೇಶಕರು ಜ್ಞಾನಸ್ನಾನದಿಂದ ಹಿಡಿದು ಸಾಯುವವರೆಗೂ ಜನಗಳಿಗೆ ಸಹಾಯ ಮಾಡುವುದು ನಾವು ನೋಡ್ತೇವೆ. ಅವರಿಗೆ ಸಂಭಾವನೆ ಭಾಳ ಕಡಿಮೆ ಇರ್ಬೋದು. ಆದ್ದರಿಂದ ನಾವು ಇವರ ಸೇವೆಯನ್ನು ಗುರುತಿಸಿ ಪ್ರತಿ ವರ್ಷ ಇಲ್ಲಿ ಸನ್ಮಾನ ಮಾಡುವುದೇ ಮಾತ್ರ ಅಲ್ಲ, ಪ್ರತಿ ಅಕ್ಟೋಬರ್ ತಿಂಗಳಲ್ಲಿ ಅವರಿಗೆ ಒಂದು ಟೂರ್ ಬೇರೆ ಕಡೆ ಕರ್ಕೊಂಡೋಗಿ ತರುವುದು ಉಂಟು. ಉದಾಹರಣೆಗಾಗಿ ಕಳೆದ ಅಕ್ಟೋಬರಲ್ಲಿ ಅವರನ್ನು ಡೆಲ್ಲಿ, ಆಗ್ರಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಈ ಥರ ಎಲ್ಲ ಕರ್ಕೊಂಡೋಗಿ ಬಂದಿದ್ವಿ. ಕೆಲವರನ್ನು ಏರೋಪ್ಲೇನೊಳಗೆ ಕರ್ಕೊಂಡೋಗಿದ್ವಿ. ಆದರೆ ಬೆಟ್ಟದ ಹಲಸೂರು ಉಪದೇಶ ಬರಲಿಲ್ಲ. ಯಾಕಪ್ಪ ಬರಲಿಲ್ಲ ಅಂದಿದ್ದಕ್ಕೆ, ನಮ್ಮ ಕೋಡಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲೇ ಏರ್ಪ್ಲೇನ್ ಎತ್ತಾರೆ,
ಅಷ್ಟು ದೂರ ಯಾಕೆ ಬರಬೇಕು ಅಂತ ಅವ್ರು ಬರಲಿಲ್ಲ ಅಂತ ಹೇಳಿದ್ರು. ಆದರೂ ಇವಾಗ ನಾನು ಧರ್ಮಾಧ್ಯಕ್ಷರು ಕೇಳ್ಕೊಳ್ತೇನೆ ಇವರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ. ಮೊದಲನೇದಾಗಿ ಅಂತಪ್ಪ ಸನ್ನೇನಹಳ್ಳಿ ಬೇಗ ಬೇಗ ಬರಬೇಕು ಸಾಲ್ವ್ ಮಾಡಿಕೊಂಡು. ದೇವರಾಜ್ ಜರಗನಹಳ್ಳಿ, ಲಾಜರ್ ಸೋಲೂರು, ಮಾರ್ಟಿನ್ ಅಲೆಕ್ಸಾಂಡರ್ ಅಂಚೆಪಾಳ್ಯ, ತೆರೇಸ್ ಮರಿಯಪ್ಪ ಅಲ್ಸೂರು, ಲೂಕಾಸ್ ಯೋಗಯ್ಯನಪಾಳ್ಯ, ಅಂತೋಣಿ ಸ್ವಾಮಿ ದೊಡ್ಡಸಾಗರಹಳ್ಳಿ, ರಾಜಪ್ಪ ಚಂಚಾನಹಳ್ಳಿ KGF, ಫ್ರಾನ್ಸಿಸ್ ಅಮಲ್ಗೊಂದಿ, ಜೋಸೆಫ್ ತೆರೇಸಪುರ, ಅಂತೋಣಿ ರಾಜ್ ಅಲಸೂರು, ಸ್ವಲ್ಪ ಇರಪ್ಪ ಸ್ವಲ್ಪ ಸುಮ್ಮನೆ ಇರಯ್ಯ, ಶಾಂತಪ್ಪ ಹೊರಬಲೆ, ಜೋಸೆಫ್ ಅಲ್ಬೇಡ ಕನಕಪುರ, ಪ್ರದೀಪ್ ಕುಮಾರ್ ಹಾರಹಳ್ಳಿ, ರಾಜು ಚನ್ನಪಟ್ಟಣ, ಅಂತೋಣಿ ರಿಚರ್ಡ್ ಮರಿಯಾಪುರ, ಸನ್ಮಾನ ಮಾಡಿದ ಆ ಧರ್ಮಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಅವಕಾಶ ಮಾಡಿಕೊಟ್ಟ ಇಲ್ಲಿನ ಧರ್ಮ ಕೇಂದ್ರ ಗುರುಗಳಾದ ಸ್ವಾಮಿ ವೈಟ್ ಅವರಿಗೂ ಧನ್ಯವಾದ ಸಲ್ಲಿಸ್ತೇವೆ. ಆತ್ಮೀಯರೇ, ಪ್ರಭು ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಇಂದಿನ ಈ ಆಡಂಬರದ ಬಲಿಪೂಜೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಪರಮ ಪೂಜ್ಯ ಪೀಟರ್ ಮಚಾದೋ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಭಕ್ತಾದಿಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಬಲಿಪೂಜೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಂದು ಗುರುವಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ದಿನದ ಪೂಜಾ ವಿಧಿಯನ್ನು ಲೈವ್ ಸ್ಟ್ರೀಮಿಂಗ್ ಮಾಡುತ್ತಿರುವಂತಹ ಆರ್ಚ್ ಡೈಸನ್ ಕಮ್ಯುನಿಕೇಷನ್ ಸೆಂಟರ್ ACC ಫಾದರ್ ಸಿರಿಲ್ ವಿಕ್ಟರ್ ಅವರಿಗೂ, ನಮೋ ಮರೆಯ ತಂಡ ಚಂದ್ರು ಅವರಿಗೂ, ದೇವಾ TV ಬ್ಯಾಂಗ್ಳೂರ್ ಬೆನೆಡಿಕ್ಟ್ ಅವರಿಗೂ, ಪ್ರಿಸಿಲ್ಲಾ ಬರ್ನಾರ್ಡ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಇಂದಿನ ಬಲಿಪೂಜೆಗೆ ಗಾಯನ ವೃಂದ ನಮ್ಮ ಎಲ್ಸ್ಟನ್ ಮತ್ತು ತಂಡದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಆತ್ಮೀಯರೇ, ಈ ದಿನದ ಈ ಪೂಜಾ ವಿಧಿಗೆ ನಮಗೆ ಸಹಕಾರವನ್ನು ನೀಡಿದಿರುವಂಥ ಈ ವಿಚಾರಣೆಯ ಜಾನ್ ದ ಬ್ಯಾಪ್ಟಿಸ್ಟ್ ಸಿಸ್ಟರ್ಸ್ ರವರಿಗೂ, ನಮ್ಮೊಂದಿಗೆ ಸಹಕರಿಸಿರುವಂಥ ಎಲ್ಲ ಡೀನರಿ ಫಾದರ್ಸ್ ರವರೊಂದಿಗೂ, SMMI ಸಿಸ್ಟರ್ಸ್, ದೊಡ್ಡಹಳ್ಳಿ ಸಿಸ್ಟರ್ಸ್, ಕನಕಪುರ ಸಿಸ್ಟರ್ಸ್ ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ನಮ್ಮ ಆರ್ಚ್ ಡೈಸನ್ ಬ್ರದರ್ಸ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ನಮಗೆ ಅತಿಯಾಗಿ ಸಹಾಯವನ್ನು ನೀಡುತ್ತಿರುವಂತಹ ರತ್ನಪ್ಪಚಾರಿ ಕುಟುಂಬದವರು,
ಜಾನ್ ರತ್ನಪಚಾರಿ ಹಾಗೂ ಅವರ ತಾಯಿ ಇಲ್ಲಿ ಮುಂದೆ ಬಂದು ಈ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ರತ್ನಪಚಾರಿ ಅವರು ಮುಂದೆ ಬರಲು ಕೇಳಿಕೊಡುತ್ತೇನೆ. ಜಾನ್ ರತ್ನಪಚಾರಿ ಮತ್ತು ಅವರ ತಾಯಿ. ಹಬ್ಬದ ಹಾಗೂ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಾಯವನ್ನು ನೀಡುತ್ತಿರುವಂಥ ಈ ಕುಟುಂಬವನ್ನು ನಾವು ಗೌರವಿಸಲು ಮುಂದಾಗುತ್ತೇನೆ. ನಮ್ಮ ವಂದನೆಯ ಧರ್ಮಾಧ್ಯಕ್ಷರು ಅವರನ್ನು ಸನ್ಮಾನಿಸಲು ಕೇಳಿಕೊಡುತ್ತೇನೆ. ಹಾಗೂ ನಮ್ಮೊಂದಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರವನ್ನು ನೀಡುತ್ತಿರುವಂಥ ಕಾಂಟ್ರಾಕ್ಟರ್ ಮದಿ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಇಂದಿನ ಧ್ವನಿ ವರ್ಧಕರಾದ ಜ್ಞಾನಂ ಸೌಂಡ್ ಯೇಸು ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಯೇಸು ಡೆಕೋರೇಷನ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹೃದಯ ಲೈಟಿಂಗ್ಸ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಇಲ್ಲಿ ಬಂದಿರುವಂಥ ಗಣ್ಯ ವ್ಯಕ್ತಿಗಳಾದ ನಮ್ಮ ಅಮ್ರೋಜಪ್ಪ ಅವರಿಗೂ ನಮ್ಮ ಆಂಟನಿ ರಾಜ್ ಇನ್ಸ್ಪೆಕ್ಟರ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಇಂದಿನ ಈ ಪೂಜೆಗೆ ನಮಗೆ ಶಾಮ್ಯಾನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಪ್ರದೀಪ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಪ್ರದೀಪ್ ಅವರು ಮುಂದೆ ಬರಲು ಕೇಳಿಕೊಡುತ್ತೇನೆ. ಹಾಗೂ ಅಮ್ರೋಜಪ್ಪ ಅವರು ಸಹ ಬರಲು ಕೇಳಿಕೊಡುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈಗ ವಂದನೆಯ ಸ್ವಾಮಿ ಸಿರಿಲ್ ವಿಕ್ಟರ್ ಅವರು ನಮ್ಮ ಮಧ್ಯೆ ನಮ್ಮ ಸಂದೇಶವನ್ನು ನೀಡಲಿದ್ದಾರೆ. ಪ್ರಿಯರೇ, ಇಂದು ಕರ್ನಾಟಕ ಧರ್ಮಸಭೆಗೆ ಒಂದು ವಿಶೇಷವಾದ ದಿನ. ನಮಗೆಲ್ಲರಿಗೂ ತಿಳಿದಿರುವಂತೆ ನಾವೆಲ್ಲರೂ ಪ್ರತಿದಿನ ದಿನನಿತ್ಯವೂ ಬಳಸುವಂತಹ ಒಂದು ವಸ್ತು ವಿಷಯ ಎಂದರೆ ಸುದ್ದಿ ಮಾಹಿತಿ. ಈ ನಿಟ್ಟಿನಲ್ಲಿ ಕಥೋಲಿಕ ಧರ್ಮಸಭೆಯ ಬಗ್ಗೆ, ವ್ಯಾಟಿಕನ್ ಬಗ್ಗೆ ಕಳೆದ ಅನೇಕ ದಶಕಗಳಿಂದ ವ್ಯಾಟಿಕನ್ ರೇಡಿಯೋ ಮತ್ತು ವ್ಯಾಟಿಕನ್ ಸುದ್ದಿ ಜಾಲವು ಅನೇಕ ಭಾಷೆಗಳಲ್ಲಿ ಈ ಸುದ್ದಿಯನ್ನು ನೀಡುತ್ತಾ ಬಂದಿದೆ. ಕಳೆದ 2 ವರ್ಷಗಳಿಂದ ಸತತವಾದ ಪ್ರಯತ್ನದ ಮೂಲಕ ಕನ್ನಡ ಭಾಷೆಯಲ್ಲಿ ವ್ಯಾಟಿಕನ್ ಸುದ್ದಿ ಜಾಲತಾಣದಲ್ಲಿ ಕನ್ನಡದಲ್ಲಿಯೇ ಸುದ್ದಿ ಮಾಹಿತಿಗಳನ್ನು ಓದುವಂತಹ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದೆವು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಪ್ರಾಂತೀಯ ಧರ್ಮಾಧ್ಯಕ್ಷರುಗಳ ಮಂಡಳಿಯ ಅಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಮಚಾಡೋರವರು, ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾಗಿರುವ ಇವರು, ಅವರ ಪ್ರೋತ್ಸಾಹ ಮತ್ತು ನೆರವಿನ ಮೂಲಕ ವಿಶೇಷವಾಗಿ ರೋಮ್ ನಗರಕ್ಕೆ ಅವರು ಹೋದಾಗೆಲ್ಲ ಅಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಕರ್ನಾಟಕದ ಜನತೆಗೆ ಈ ಸುದ್ದಿ ಮಾಧ್ಯಮವನ್ನು ಅತ್ಯಂತ ಸಮರ್ಪಕವಾಗಿ ತಲುಪಿಸಲು ನಾವು ಕಳೆದ 2 ವರ್ಷಗಳಿಂದ ಅನೇಕ ಸ್ತರಗಳಲ್ಲಿ ಪತ್ರ ವ್ಯವಹಾರದ ಮೂಲಕ ಎಲ್ಲ ಅನುಮತಿಗಳನ್ನು ಪಡೆದುಕೊಂಡು ತಾಂತ್ರಿಕ ತರಬೇತಿಯನ್ನು ಪಡೆದುಕೊಂಡು ಇದೀಗ ನಮ್ಮ ಬೆಂಗಳೂರಿನ ಮಹಾಧರ್ಮ ಕ್ಷೇತ್ರದ ಸಂಪರ್ಕ ಮಾಧ್ಯಮಗಳ ಕೇಂದ್ರ ACCಯ ಮೂಲಕ
ಇಲ್ಲಿಂದಲೇ ನಾವು ಕನ್ನಡದಲ್ಲಿ ಸುದ್ದಿ ಮಾಧ್ಯಮಗಳನ್ನು ನಾವು ಅಪ್ಲೋಡ್ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ದಯಪಾಲಿಸಿದ್ದಾರೆ. ಇಂದು ರೋಮ್ ನಗರದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಭಾರತೀಯ ಕಾಲಮಾನದಲ್ಲಿ ಮಧ್ಯಾಹ್ನ 2:15 ಗಂಟೆಗೆ ಈ ಸುದ್ದಿ ಜಾಲತಾಣವು ಸಾರ್ವಜನಿಕವಾಗಿ ಇದು ಅನಾವರಣಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ಇದನ್ನು ಅನಾವರಣ ಮಾಡಬೇಕೆಂದು ನಮ್ಮ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡರವರನ್ನು ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ ಇದನ್ನು ಅನಾವರಣಗೊಳಿಸಬೇಕೆಂದು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ವ್ಯಾಟಿಕನ್ ಸುದ್ದಿ ಬೆಂಗಳೂರಲ್ಲಿ, ಅದು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಪೋಪ್ ಜಗದ್ಗುರುಗಳು ಮಾಡುವಂಥ ಸಂಭಾಷಣೆ, ಅವರ ಸುದ್ದಿ ನಮ್ಮ ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಕೇಳಬಹುದು, ವೀಕ್ಷಿಸಬಹುದು. ಇದು ಸಾಧ್ಯವಾಗಿದ್ದದ್ದು ಹೇಗೆಂದರೆ ನಮ್ಮ ಮಹಾಧರ್ಮಕ್ಷೇತ್ರದ ಮಾಧ್ಯಮ ನಿಯೋಗದ ನಿರ್ದೇಶಕರಾದ ಫಾದರ್ ಸಿರಿಲ್ ವಿಕ್ಟರ್ ಅವರು ತಮ್ಮ ಕಂಪ್ಯೂಟರ್ ಮತ್ತು ಆನ್ಲೈನ್ ಮುಖಾಂತರ ಹೇಗೆ ಮಾಡಿಸ್ಬೋದು ಅಂದ್ಕೊಂಡು ಒಂದು ಸಂಪರ್ಕ ಕಟ್ಟಿ ನಾನು ಹೋಗಿದಾಗ ಅವರ ಹತ್ರ ಕೂಡ ಮಾತಾಡಿದ್ದೇನೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಷ್ಟಪಟ್ಟವರು, ಶ್ರಮಪಟ್ಟಿದ್ದವರು ಫಾದರ್ ಸಿರಿಲ್ ವಿಕ್ಟರ್ ಅವರು. ಮತ್ತು ಅವ್ರ ಮುಖಾಂತರ ಇವತ್ತಿಂದ ವ್ಯಾಟಿಕನ್ ಸುದ್ದಿ ನಮ್ಮ ಕನ್ನಡದಲ್ಲಿ ನಮ್ಮ ಬೆಂಗಳೂರು ಧರ್ಮಕ್ಷೇತ್ರಕ್ಕೆ ಉಪಯುಕ್ತವಾಗುವುದು ನಾವು ಕೇಳಬಹುದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಹೇಳುತ್ತೇನೆ ಮತ್ತು ಇದನ್ನು ಉದ್ಘಾಟಿಸುತ್ತೇನೆ. ಪೀಟರ್ ಮಚಾಡೋ ಅವರು ಇದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದು ಇದರ ಬೆನ್ನೆಲುಬಾಗಿದ್ದಾರೆ. ಹಾಗೂ ಕರ್ನಾಟಕ ಪ್ರಾಂತೀಯ ಸಾಮಾಜಿಕ ಸಂವಹನ ಆಯೋಗದ ಅಧ್ಯಕ್ಷರಾಗಿರುವ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರ ಬೆಂಬಲವನ್ನು ಸ್ಮರಿಸುತ್ತೇವೆ. ಸರ್ವರು ಈ ಸುದ್ದಿ ತಾಣಕ್ಕೆ ಪ್ರತಿದಿನವೂ ಭೇಟಿ ನೀಡಿ ಕನ್ನಡದಲ್ಲಿಯೇ ಸುದ್ದಿಗಳನ್ನು ಓದಿ ತಿಳಿದುಕೊಳ್ಳುವ ಮೂಲಕ ಇದನ್ನು ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸಿರಿ. ಮುಂಬರುವ ದಿನಗಳಲ್ಲಿ ವ್ಯಾಟಿಕನ್ ಸುದ್ದಿಯನ್ನು ಧ್ವನಿ ಮಾಧ್ಯಮದ ಆಡಿಯೋ ಮೂಲಕ ಹಾಗೂ ದೃಶ್ಯ ಮಾಧ್ಯಮದ ವಿಡಿಯೋ ಮೂಲಕವೂ ನಿರ್ಮಾಪಿಸಿ ಬ್ಯಾಂಗಲೂರ್ ಆರ್ಚ್ ಡಯಾಸಿಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಿಸಲಾಗುವುದು. ಭಾಳ ಸಂತೋಷ. ಮತ್ತು ನಮಗೆಲ್ಲರಿಗೂ ಪೋಪ್ ಜಗದ್ಗುರುಗಳು ನಮ್ಮ ಭಾಷೆಯಲ್ಲಿ ಅಥವಾ ಅವ್ರು ಹೇಳಿದಂಥದ್ದು ನಮ್ಮ ಭಾಷೆಯಲ್ಲಿ ಅನುವಾದಿಸಿ ನಾವು ಕೇಳುವಂಥದ್ದು ಸುದ್ದಿಯಾಗಿದೆ. ಇನ್ನೊಂದು ಸಲ ನಮ್ಮ ಸಂಪರ್ಕ ಕೇಂದ್ರಕ್ಕೆ ಮಹಾಧರ್ಮಕ್ಷೇತ್ರದ
ಮಾಧ್ಯಮಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಂತ ಅನೋನಿಯವರ ಉತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರನ್ನು ನಾನು ಕೋರುತ್ತೇನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂದ್ಕೊಂಡು ನಾನು ಬೇಡುತ್ತೇನೆ. ಮತ್ತು ಇದಕ್ಕೆ ಸಂಪೂರ್ಣ ಕಾರಣರಾದ ನಮ್ಮ ಸ್ಥಳೀಯ ಗುರುಗಳು ಫಾದರ್ ಕ್ರಿಸ್ಟೋಫರ್ ವೈಟ್ ಒಬ್ಬರಿದ್ದರೂ ತಾವು ಹಲವಾರು ಕೆಲಸ, ಹಲವಾರು ಅಭಿವೃದ್ಧಿ, ಹಲವಾರು ವ್ಯವಸ್ಥೆಗಳನ್ನು ಮಾಡಿಕೊಂಡು ನಮ್ಮೆಲ್ಲರನ್ನು ಅವರು ಸ್ವೀಕರಿಸಿಕೊಂಡಿದ್ದಾರೆ, ಆಹ್ವಾನಿಸುತ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಗೌರವಿಸಿ ನಾನು ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಫಾದರ್ ಕ್ರಿಸ್ಟೋಫರ್. ಆತ್ಮೀಯರೇ, ಕರ್ನಾಟಕ ಪ್ರಾಂತೀಯ ಬೈಬಲ್ ಆಯೋಗ ದೇವಾಲಯದ ಬೈಬಲ್ ಕವರ್ಗಳನ್ನು ಮಾರಾಟಕ್ಕಿಡಲಾಗಿದೆ. ಇದನ್ನು ಖರೀದಿಸಲು ಹೇಳಿಕೊಡುತ್ತೇವೆ. ಹಾಗೂ ಈ ದಿನಗಳಲ್ಲಿ ರಾಜಪ್ಪ ಎಂಬ ಕುಟುಂಬದವರು ಸೋಮನಹಳ್ಳಿಯಿಂದ ಪ್ರತಿ ಸಾರಿ ನಮಗೆ ಊಟವನ್ನು ಒದಗಿಸಿಕೊಡುತ್ತಿದ್ದಂಥ ರಾಜಪ್ಪ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ನಾವು ಸಲ್ಲಿಸುತ್ತೇವೆ. ರಾಜಪ್ಪ ಅವರ ಮುಂದೆ ಬರಲು ಕೇಳಿಕೊಡುತ್ತೇನೆ. ರಾಜಪ್ಪ. ಈಗ ಕೆಲವು ಕ್ಷಣ ಆರಾಧನೆ ಇರುತ್ತದೆ. ಕೊನೆಯ ಹಾಡಿನ ನಂತರ ಪರಮಪ್ರಸಾದದ ಪ್ರತಿಷ್ಠಾಪನೆ, ಅದಾದ ಬಳಿಕ ಮತ್ತೊಂದು ಬಲಿಪೂಜೆ ಇರುತ್ತದೆ. ಹಲೋ. Oh
ಪ್ರಾರ್ಥಿಸಿ ನಮಗಾಗಿ. ಪಾಲಕರೇ ಪರಿಪಾಲಕರೇ ಸಂತ ಅಂತೋನಿಯವರೇ, ಪಾಲಕರೇ ಪರಿಪಾಲಕರೇ ಸಂತ ಅಂತೋನಿಯವರೇ, ಆರ್ವಮೂಲಿನ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ಆರ್ವಮೂಲಿನ ಪರಿಮಳವೇ ಪ್ರಾರ್ಥಿಸಿ ನಮಗಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಪರಮ ಪ್ರಸಾದದ ರೂಪದಲ್ಲಿ ಪ್ರಭು ಯೇಸು ಮೃತ್ಯುಂಜಯ ದೇವರು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ಇಗೋ ಬನ್ನಿ ಅವರನ್ನು ಆರಾಧಿಸಿ ಸ್ತುತಿಸಿ ವಂದಿಸಿ ಇಗೋ ನಮ್ಮ ಋನ್ಮನಗಳನ್ನು ದೇವರೆಡೆಗೆ ನಾವು ತಿರುಗಿಸಿ ಅವರನ್ನೇ ನಮ್ಮ ನಿಜವಾದ ದೇವರು ರಕ್ಷಕರು ಎಂದು ನಮ್ಮ ವಿಶ್ವಾಸದ ಘೋಷಣೆ ಮೂಲಕ ಇಗೋ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ಮೊಣಕಾಲೂರಿ ತ್ರಯೇಕ ದೇವರಿಗೆ ನಮ್ಮ ಸ್ತುತಿ ವಂದನೆಯನ್ನ ಸಲ್ಲಿಸೋಣ. ನಾನೇ ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ. ನನ್ನನ್ನು ಭುಜಿಸುವವನು ಎಂದಿಗೂ ಸಾಯನು. ಆರಾಧನೆ, ನೀವು ನನ್ನನ್ನು ಆರಾಧಿಸುವಾಗ ನಿಮ್ಮ ಮನೆಯಲ್ಲಿ ಮಾಡುವ ಅನ್ನಪಾನಗಳನ್ನು ಆಶೀರ್ವದಿಸುವೆನು. ಸರ್ವ ರೋಗದಿಂದ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಬಂಜತನ ಇರುವುದಿಲ್ಲ, ದೀರ್ಘಾಯಸ್ಸನ್ನು ನಿಮಗೆ ನೀಡುವೆನು. ಆ ವಾಗ್ದಾನಗಳು ನೆರವೇರುವ
ಸಮಯ. ಆರಾಧನೆ ತಂದೆಯೇ, ಆರಾಧನೆ ಆರಾಧನೆ ಯೇಸುವೇ, ಸೇರಿ ಆಡೋಣ. ಆರಾಧನೆ ಆತ್ಮವೇ, ತ್ರಯೇಕ ದೇವರೇ, ಆರಾಧನೆ ತಂದೆಯೇ, ಮನಸ್ಸಿನ ಶಕ್ತಿಯಿಂದ ಆರಾಧನೆ ಯೇಸುವೇ, ಆರಾಧನೆ ಆತ್ಮವೇ, ತ್ರಯೇಕ ದೇವರೇ, ಆರಾಧನೆ ಆರಾಧನೆ ನನ್ನೇಸು ದೇವರಿಗೆ, ಆರಾಧನೆ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವರಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ 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 ಜೀವಂತವರು ಆರಾಧಿಸಬೇಕು. ಆರಾಧನೆ 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 ಹಲ್ಲೆಲೂಯಾ 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 ಮತ್ತೊಮ್ಮೆ ಗಟ್ಟಿಯಾಗಿ ಸ್ತೋತ್ರ ಎಂದೆಂದಿಗೂ ಜೀವಂತವಾಗಿರುವಂತ ಗುರುತು ಯೇಸುವೆ, ನಿಮಗೆ ಸ್ತುತಿಯಾಗಲಿ ಅಪ್ಪ, ಆರಾಧನೆ ಆಗಲಿ ಯೇಸುವೆ, ವಂದನೆ ಸಲ್ಲಿಸುತ್ತೇವೆ. ವರಗಳನ್ನು ಪಡೆದಿರುವಂತ ನಾವು ನಮ್ಮ ಅದ್ಭುತವನ್ನ ಪವಾಡಗಳನ್ನು ಮಾಡುವಂತ ಸಂತ ಅಂತೋನಿಯವರ ಮೂಲಕ ಇರೋ ನಿಮ್ಮ ಏರಳವಾದ ಆಶೀರ್ವಾದಗಳನ್ನು ಪಡೆದಿರುವಂತ ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವಪ್ಪ, ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆಪ್ಪ. ಸ್ತೋತ್ರ ಯೇಸುವೆ, ವಂದನೆ ದೇವರೇ, ವಂದನೆ ಯೇಸುವೆ, ಪ್ರೈಸ್ ದಿ ಲಾರ್ಡ್ ದೇವರೇ, ಯೇಸುವೆ ನಿಮಗೆ ಕೋಟಿ ವಂದನೆಗಳು, ಕೋಟಿ ವಂದನೆಗಳು ನಮಗೆ ನೀಡಿದಂತ ವರಗಳಿಗಾಗಿ.